ಎಲ್ಲರಿಗೂ ನಮಸ್ಕಾರ ರೀ. ಸಣ್ಣ ಮಕ್ಕಳಿಗೆ ಶಾಲೆಗೆ ಹೋಗೋರಿಗೆ ಏನಾರೇ ಕೊಟ್ರೆ ಮನೆಗೆ ವಾಪಸ್ ತರ್ತಿರ್ತಾರೆ. ಅಂಥದ್ರೊಳಗೆ ಈ ರೆಸಿಪಿ ಮಾಡಿ ಕೊಟ್ರಂದ್ರೆ ಮಕ್ಕಳ ಎಲ್ಲ ಡಬ್ಬಿ ಖಾಲಿ ಮಾಡ್ಕೊಂಡು ಬರೋದಂತೂ ನಕಿರಿ. ಯಾಕಂದ್ರೆ ಈ ರೆಸಿಪಿ ಅಷ್ಟು ಮಸ್ತ್ ಐತಿ. ಇವತ್ತಿನ ರೆಸಿಪಿ ಏನೈತಿ ಹೆಂಗೈತಿ ಅಂತ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ. ಬಾಜು ಬರೋ ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡ್ರಿ. ಇದಕ್ಕೆ ಒಂದು ಮ್ಯಾಗಿ ತೊಗೊಂಡವ್ರಿ. ನಿಮ್ಮ ಕಡೆ ಯಾವ್ದು ನೂಡಲ್ಸ್ ಅವೈಲೇಬಲ್ ಐತಿಲ್ಲ ಅದನ್ನು ತೊಗೋರಿ. ಒಂದು ಕಪ್ ಆಗುವಷ್ಟು ಅವಲಕ್ಕಿ ತೊಗೊಂಡೇವ್ರಿ. ಇದಕ್ಕೆ ಗ್ರೀನ್ ಪೀಸ ಅಂದ್ರೆ ಹಸಿರು ಬಟಾಣಿ, ಕರಿಬೇವಿನ ಸೊಪ್ಪು, ಆಮೇಲೆ ಒಂದೆರಡು ಉಳ್ಳಾಗಡ್ಡಿ, ಕೊತ್ತಂಬರಿ ಸೊಪ್ಪು, ಒಂದು ಟೊಮೆಟೊ ಸಣ್ಣ ಕಟ್ ಮಾಡಿ ಇಟ್ಕೊಂಡಿವಿ, ಒಂದು ಬಟಾಟಿ ಅದನ್ನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿವಿ. ಇಷ್ಟಿತ್ತಂದ್ರೆ ಒಗ್ಗರಣೆ ನಾವು ಸ್ಟಾರ್ಟ್ ಮಾಡ್ಬೋದು ರೀ. ಅದಕ್ಕಿಂತ ಮೊದಲು ಅದು ಮ್ಯಾಗಿ ಇತ್ತಲ್ಲ, ಆ ಮ್ಯಾಗಿನ ನಾವು ಸಣ್ಣ ಪುಡಿ ಮಾಡಿ ಬಿಡಾತ್ತೇವ್ರಿ. ಹಿಂಗೆ ಸಣ್ಣ ಪುಡಿ ಮಾಡಿರಂದ್ರೆ ಇದು ಭಾಳ ಚಲೋ ಆಕೈತೆ ರೀ. ಇದು ಹೊಸ ರೆಸಿಪಿ ಐತಿ ಮತ್ತು ಸಣ್ಣ ಮಕ್ಕಳಿಗೆ ಟಿಫಿನ್ ಕ್ಯಾರಿಯರ್ ಒಳಗೆ ಇದನ್ನು ಕೊಟ್ಟರೆ ಭಾಳ ಇಷ್ಟಪಟ್ಟು ತಿಂತಾರೆ ರೀ. ನಾವಂತೂ ಮಾಡ್ತಿರ್ತೀವಿ, ನೀವು ಮಾಡ್ರಿ ಅಂತೇಳಿ ನಿಮ್ಮ ಮುಂದೆ ಈ ವಿಡಿಯೋನ ತೊಗೊಂಬರಕತ್ತಿದ್ದೀನಿ. ಈಗ ಸಣ್ಣ ಪುಡಿ ಆಗಿದ್ದವು. ಈಗ ಅವಲಕ್ಕಿ ಒಂದು ಚಾನಗಿ ಒಂದು ಜರಡಿ ಒಳಗೆ ಅವಲಕ್ಕಿ ಹಾಕಾಕತ್ತಿದ್ದೀವಿ. ಅವಲಕ್ಕಿ ಹಾಕಿ ಅದ ಮ್ಯಾಗಿ ಇತ್ತಲ್ಲ ಆ ಮ್ಯಾಗಿನೂ ಇದಕ್ಕೆ ಹಾಕಾಕತ್ತೀನಿ ನೋಡ್ರಿ. ಹಿಂಗೆ ಹಾಕಿ ಅದನ್ನು ಅವಲಕ್ಕಿ ಮತ್ತು ಮ್ಯಾಗಿ ಎರಡು ಕೂಡಿ ಮಿಕ್ಸ್ ಮಾಡ್ಕೊಂಡ್ಬಿಡೋದ್ರಿ. ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ನೀರು ಹಾಕಿ ನೆನೆಸಿ ಬಸೋದು ಬಿಡೋದ್ರಿ. ಈಗ ನೀವು ನೋಡ್ತಿರ್ಬೋದು ಮೇಲಿಂದ ನಾವು ನೀರು ಹಾಕತ್ತೀವಿ. ಒಂದು ಪಾತ್ರೆ ಮೇಲೆ ಇದನ್ನು ಚಾನಗಿ ಇಟ್ಟಿವಿ. ಹಿಂಗೆ ನೀರು ಹಾಕಿ ಕರೆಕ್ಟಾಗಿ ಅದರೊಳಗಿಂದ ಬಸದು ಹೋಗ್ಬೇಕ್ರಿ. ಅದು ಈ ಟೈಪ್ ನೀವು ಮಾಡಿಬಿಟ್ರಂದ್ರೆ ಕರೆಕ್ಟಾಗಿ ನೆನೆದ ಭಾಳ ಪರ್ಫೆಕ್ಟಾಗಿ ಬರ್ತಾವ್ರಿ. ಇಷ್ಟ ಐತ್ರಿದ, ಭಾಳ ಏನೂ ಇಲ್ಲ. ಅವಲಕ್ಕಿ ನಾವು ತೋರಿಸ್ತಿರ್ತೀವಿ, ಅದ್ರ ಜೋಡಿ ಮ್ಯಾಗಿನೂ ತೋರಿಸ್ಬಿಡೋದ್ರಿ. ಈಗ ನೀವು ನೋಡ್ತಿರ್ಬೋದು ನೀರೆಲ್ಲ ಕೆಳಗೆ ಬಿದ್ದಾವು. ಹಿಂಗೆ ಇಷ್ಟು ಮಾಡಿ ಅದನ್ನು ತೆಗೆದಿಟ್ಬಿಡೋದು. ಈ ಕಡೆ ಒಗ್ಗರಣೆ ಸ್ಟಾರ್ಟ್ ಮಾಡೋದ್ರಿ. ಒಗ್ಗರಣೆ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಅದನ್ನು ನೀರು ಹಾಕಿಬಿಡ್ರಿ. ಈಗ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ಕೂಡಲೇ ಜೀರಿಗೆ ಸ್ವಲ್ಪ ಜಾಸ್ತಿ ಇರಲಿ, ಸಾಸಿವೆ, ಆಮೇಲೆ ಕರಿಬೇವಿನ ಸೊಪ್ಪು ಚಟಪಟ ಅಂದ ಕೂಡಲೇ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಜಾಸ್ತಿ ಇರಲ್ರಿ. ಉಳ್ಳಾಗಡ್ಡಿ ಜಾಸ್ತಿ ಇತ್ತಂದ್ರೆ ಈ ಅಡುಗೆ ಏನೈತಲ್ಲ ಭಾಳ ಪರ್ಫೆಕ್ಟಾಗಿ ಬರ್ತೈತಿ, ಭಾಳ ಚಲೋ ಬರ್ತೈತಿ ರೀ. ಅದರ ಸಲುವಾಗಿ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಇರಲಿ. ಉಳ್ಳಾಗಡ್ಡಿ ಬಣ್ಣ ಬದಲಾಗೋ ತನಕ ಇದನ್ನು ಹುರಿದೈತಿ ರೀ. ಈಗ ಗ್ರೀನ್ ಪೀಸ್ ಇತ್ತಲ್ಲ, ಗ್ರೀನ್ ಪೀಸ ಇದಕ್ಕೆ ಹಾಕಿಬಿಟ್ಟು ನೋಡ್ರಿ. ಗ್ರೀನ್ ಪೀಸ್ ಹಾಕಿ ಗ್ರೀನ್ ಪೀಸ್ ಕಲರ್ ಚೇಂಜ್ ಆಗೋ ತನಕ ಇದನ್ನು ಹುರಿದೈತಿ ರೀ. ಎಲ್ಲ ಒಂದಕ್ಕೊಂದು ಕಾಂಬಿನೇಷನ್ ಅದಾವೆ ರೀ. ಬಟಾಟಿನೂ ಹಾಕಿಬಿಟ್ಟು ನೋಡ್ರಿ. ಬಟಾಟಿ ಎಣ್ಣೆ ಒಳಗೆ ಕರೆಕ್ಟ್ ಬೆಂದು ಅಂದ್ರೆ ಭಾಳ ಮೆತ್ತಗಾಗ್ತಾವೆ, ರುಚಿ ಭಾಳ ಚಲೋ ಕೊಡ್ತೈತೆ ರೀ. ಈಗ ಟೊಮೆಟೊ ಬಂತು ನೋಡ್ರಿ. ಟೊಮೆಟೊ ಬಂತಂದ್ರೆ ಅದು ನೀರು ಬಿಡ್ತೈತಿ ಮತ್ತು ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ರುಚಿ ಕೊಡ್ತೈತಿ. ಅದರ ಸಲುವಾಗಿ ಟೊಮೆಟೊ ಹಾಕೋದು ಮರಿಬೇಡ್ರಿ. ಟೊಮೆಟೊ ನೀವು ನೋಡ್ಕೊಂಡು ಹಾಕಿರಿ. ಮತ್ತು ನೀವು ಎಷ್ಟು ಜನಕ್ಕೆ ಮಾಡೋರದಿರಲ್ಲ ಅದನ್ನು ನೋಡ್ಕೊಂಡು ನೀವು ಮ್ಯಾಗಿ ಮತ್ತು ಅವಲಕ್ಕಿ ಬಳಸ್ರಿ. ನಾವು ಒಂದು ಮ್ಯಾಗಿಗೆ 1 ಕಪ್ ಅವಲಕ್ಕಿ ಹಾಕೀವ್ರಿ. ಅಂದ್ರೆ ಇದ್ರೊಳಗೆ 2 ರಿಂದ 3 ಜನ ತಿಂತಾರೆ. ಹುಡುಗರು ಆದ್ರೆ 2-3 ಹುಡುಗರು ತಿಂತಾರೆ. ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಕೈತಿ ನೋಡ್ರಿ. ಉಪ್ಪು ಹಾಕಿ ಮತ್ತೆ ಹಿಂಗೆ ಸ್ವಲ್ಪ ತಿರುಗಿಸ್ಬಿಡೋದ್ರಿ. ಅಂದ್ರೆ ಕರೆಕ್ಟಾಗಿ ಇದು ಮಿಕ್ಸ್ ಆಗಿಬಿಡ್ತೈತಿ. ಮತ್ತು ಹಂಗೆ ಉಪ್ಪು ಹಾಕೋದ್ರಿಂದ ಈ ಬಟಾಟಿ ಮತ್ತು ಉಳ್ಳಾಗಡ್ಡಿ ವಟಾಣಿ ಮೆತ್ತಗಾಗಿ ಬಿಡ್ತಾವ್ರಿ. ಹಿಂಗೆ ಮೆತ್ತಗದು ಅಂದ್ರೆ ನಾವು ಮಾಡ್ತಿರೋ ಈ ರೆಸಿಪಿ ಏನೈತಿಲ್ಲ ಇದು ಕರೆಕ್ಟಾಗಿ ಬರ್ತೈತೆ ರೀ. ಉಳ್ಳಾಗಡ್ಡಿ ಹಸಿ ಬಿಸಿ ಬೇಸಕ್ಕೆ ಹೋಗ್ಬೇಡ್ರಿ. ಉಳ್ಳಾಗಡ್ಡಿ ಮೆತ್ತಗಾಗೋ ತನಕ, ಬಣ್ಣ ಚೇಂಜ್ ಆಗೋ ತನಕ, ಅಂದ್ರೆ ಬಂಗಾರದ ಬಣ್ಣ ಬರೋ ತನಕ ಉಳ್ಳಾಗಡ್ಡಿ ಬೇಸ್ರಿ. ಈಗ ನಾವು ಲಿಡ್ ಮುಚ್ಚಿ ಒಂದು 2-3 ನಿಮಿಷ ಬಿಟ್ಟು ಬಿಡೋದ್ರಿ. ಈಗ 2-3 ನಿಮಿಷ ಆಗೈತಿ, ನೋಡ್ತಿರ್ಬೋದು ಕಲರ್ ಚೇಂಜ್ ಆಗೈತಿ. ಈಗ ಇದನ್ನು ನಾವು ತಿರ್ಸಾಕತ್ತಿದ್ದೀವಲ್ಲ, ಇದಕ್ಕೆ ಇನ್ನೂ ಕೆಲವೊಂದು ಪದಾರ್ಥಗಳನ್ನ ಹಾಕವ್ರದೀವಿ ರೀ. ಅದನ್ನು ನೀವು ಕರೆಕ್ಟಾಗಿ ನೋಟ್ ಮಾಡ್ಕೊಂಬಿಡ್ರಿ. ಈ ವಿಡಿಯೋನ ಸ್ಕಿಪ್ ಮಾಡಲ್ದ ನೋಡ್ರಿ. ಯಾಕಂದ್ರೆ ಸಣ್ಣ ಮಕ್ಕಳ ಬರೀ ಮ್ಯಾಗಿ ಕೊಟ್ರೆ ಮ್ಯಾಗಿ ಬ್ಯಾಡ್ ಅಂತಾರೆ. ಅದ್ರ ಸಲುವಾಗಿ ಹಿಂಗೆ ನೀವು ಮಾಡಿ ಕೊಟ್ರಂದ್ರೆ ಅವಲಕ್ಕಿ ಅದು ಹಾಕಿ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಕೈತೆ ರೀ. ಈಗ ಅಚ್ಚ ಖಾರದ ಪುಡಿ ಆಮೇಲೆ ಮ್ಯಾಗಿ ಮಸಾಲ ಇರ್ತೈತಲ್ಲ, ಮ್ಯಾಗಿ ಮಸಾಲ ಇದಕ್ಕೆ ಹಾಕಿಬಿಡ್ರಿ. ಹಿಂಗೆ ಹಾಕಿ ಸ್ವಲ್ಪ ಒಂದು ಚಿಟಿಕೆ ಸಕ್ರೆ ಬೇಕಂದ್ರೆ ಹಾಕ್ರಿ, ಬ್ಯಾಡಂದ್ರೆ ಬಿಡ್ರಿ. ಸಣ್ಣ ಹುಡುಗರ ಸ್ವಲ್ಪ ಸ್ವೀಟ್ ಇತ್ತಂದ್ರೆ ಇಷ್ಟಪಟ್ಟು ತಿಂತಾರೆ. ಅದರ ಸಲುವಾಗಿ ಸ್ವೀಟ್ ಸಕ್ರೆ ಹಾಕಾಕತ್ತಿದ್ದೀವಿ. ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಮತ್ತೆ ಹಿಂಗೆ ಮಿಕ್ಸ್ ಮಾಡ್ಕೊಂಬಿಡ್ರಿ. ಹಿಂಗೆ ಮಿಕ್ಸ್ ಮಾಡ್ಕೊಂಡು ಅದನ್ನು ಕರೆಕ್ಟಾಗಿ ಈಗ ನೋಡ್ತಿರ್ಬೋದು ನೀವು ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗೈತೆ ರೀ. ಹಿಂಗೆ ಚೇಂಜ್ ಆತಂದ್ರೆ ನಮ್ಮದು ಒಗ್ಗರಣೆ ಕಾರ್ಯಕ್ರಮ ಇಲ್ಲಿ ಮುಗದಂಗಾತು. ಈಗ ನಾವು ತೋರಿಸಿಟ್ಕೊಂಡಂಥ ಮ್ಯಾಗಿ ಮತ್ತು ಅವಲಕ್ಕಿ ಎರಡೂ ಇದಕ್ಕೆ ಸೇರಿಸಿ ಕರೆಕ್ಟಾಗಿ ಅವಲಕ್ಕಿ ಹೆಂಗೆ ಮಿಕ್ಸ್ ಮಾಡ್ತಾವ್ರಲ್ಲ ಹಂಗೆ ಮಿಕ್ಸ್ ಮಾಡಿಬಿಡೋದ್ರಿ.
ಇಷ್ಟು ಮಸ್ತ್ ಆಕೈತಲ್ರಿ ಇದು. ನಾನು ತಿಂದು ನೋಡೀನಿ. ನಮ್ಮಲ್ಲಿ ಯಾವಾಗಾರ ಮಾಡ್ತಿರ್ತೀವಿ ನಾವು. ಭಾಳ ಅಂದ್ರೆ ಭಾಳ ಮಸ್ತ್ ಆಕತ್ರಿ. ಈ ರೆಸಿಪಿ ಒಂದು ಸಲ ನಿಮ್ಮ ಮಕ್ಕಳಿಗೆ ಮಾಡಿಕೊಟ್ರಂದ್ರೆ, ಮಮ್ಮಿ ಮಣ್ಣು ಮಾಡಿದ್ದಲ್ಲ ಅವಲಕ್ಕಿ ಮತ್ತು ಮ್ಯಾಗಿ ಮಿಕ್ಸ ಅದನ್ನು ಮಾಡು ಮಮ್ಮಿ ಅಂತ ಹೇಳ್ತಾರೆ. ಅಷ್ಟು ಮಸ್ತ್ ಆಗ್ತೈತ್ರಿ ಇದು ಅವಲಕ್ಕಿ ಮ್ಯಾಗಿ ಮಿಕ್ಸ. ಮತ್ತು ಅವ್ರ ಸಹಪಾಠಿಗಳೂ ಇದೇನೋ ಬೇರೆ ಮಾಡ್ಕೊಂಬಂದು ಅಂತಂದು ಕೇಸಿಂದ ಅದನ್ನು ಕೇಳಿ ತಿಂತಾರ್ರಿ. ಅಷ್ಟು ಮಸ್ತ್ ಆಗ್ತೈತಿ ಇದು ಅವಲಕ್ಕಿ ಮ್ಯಾಗಿ ರೆಸಿಪಿ. ಮತ್ತು ಇದು ಸಣ್ಣವರಿಂದ ಹಿಡ್ಕೊಂಡು ದೊಡ್ಡವ್ರ ತನಕನೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ರೀ. ಇದ್ರೊಳಗೆ ಅವಲಕ್ಕಿ ಮಿಕ್ಸ್ ಆಗೋದ್ರಿಂದ ಈ ಥರದೊಂದು ರುಚಿ ಬರ್ತೈತೆ ರೀ. ಆ ರುಚಿನ ನಮ್ಗೆ ಮತ್ತೆ ತಿನ್ಬೇಕು ಅನಿಸ್ತೈತೆ ರೀ. ಈಗ ಮ್ಯಾಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡೀವಿ. ನೀವು ನೋಡ್ತಿರ್ಬೋದು ಪ್ಲೇಟ್ ಒಳಗೆ ನಾವು ಸರ್ವ್ ಮಾಡ್ಕೊಂಡೀವ್ರಿ ಅವಲಕ್ಕಿ ಮ್ಯಾಗಿ ರೆಸಿಪಿನ. ನಿಮ್ಮ ಮಕ್ಕಳಿಗೆ ಟಿಫಿನ್ ಡಬ್ಬಿ ಒಳಗೆ ಇದನ್ನು ಮೊಸರು ಜೊತೆ ಕೊಟ್ರಂತೂ ಸೂಪರ್ ಆಗಿರ್ತೈತೆ ರೀ. ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ನಮ್ಮ ಎಲ್ಲ ವಿಡಿಯೋಗಳನ್ನು ಹಿಂಗೆ ತಪ್ಪನಿಲ್ದ ನೋಡ್ತಾ ಇರಿ. ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.